ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಿಕಿ ಹಿಲಾ ಚಾನಲ್. ಸೊ ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್, ಅವರು ನಿಮಗೆ ಏನು ಹೇಳಬೇಕು ಅಂದ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಆ್ಯಂಡ್ ಅದಕ್ಕಿಂತ ಮುಂಚೆ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಅಂದರೆ ಒಂದು ಕ್ಲಿಯರ್ ಮಾಡಿಬಿಡ್ತೀನಿ, ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ. ಸೊ ಕೆಲವರು ಏನು ಮಾಡ್ತೀರಾ ಅಂದರೆ ನಂಗೆ ಆ ಥರ ಫೀಲ್ ಮಾಡಿಸ್ತೀರಾ, ಮ್ಯಾಮ್ ಪ್ಲೀಸ್ ಹೇಳಿ ಹೇಗೆ ಹೇಳೋಕ್ಕಾಗತ್ತೆ ಅಲ್ವಾ. ಸೊ ಪೇಯ್ಡ್ ಇರುತ್ತೆ, ನೀವು ತೊಗೊಬೋದು ಅಂತ ಇದ್ದರೆ ಮಾತ್ರ ಮೆಸೇಜ್ ಮಾಡಿ, ಅದರ್ವೈಸ್ ನೋ ಇಶ್ಯೂಸ್. ಆ್ಯಂಡ್ ಇದು ಇವಾಗ ಮಾಡುವಂಥದ್ದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗ್ ನೀವು ನಿಮಗೋಸ್ಕರ, ನಿಮ್ಮ ಪಾರ್ಟ್ನರ್ಗೋಸ್ಕರ ತೊಗೊಳ್ಬೋದು. ಸೊ ಇದು ನೀವು ಯೂಟ್ಯೂಬಲ್ಲಿ ಏನು ನೋಡ್ತೀರಾ ಅದೆಲ್ಲವೂ ಸಹ ಒಂದು ಜನರಲ್ ವೀಡಿಯೋಸ್ ಆ್ಯಂಡ್ ಜನರಲ್ ರೀಡಿಂಗ್ ಆಗಿರುತ್ತೆ. ಇಲ್ಲಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇರ್ತೀರ, ನಿಮ್ಮ ಸಿಚುವೇಶನ್ಗೆ ಯಾವ್ದು ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ, ಯಾವುದು ರೆಸೊನೇಟ್ ಆಗೋದಿಲ್ಲ ಅದನ್ನು ಬಿಟ್ಬಿಡಿ. ಓಕೆ, ಈ ಒಂದು ಕ್ಯಾಂಡಲ್ಸ್ನ ನಾನು ಲೈಟ್ ಮಾಡಿದ್ದೀನಿ. ಆ್ಯಂಡ್ ಈಗ ಈ ಒಂದು ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ನ ಶುರು ಮಾಡೋಣ. ಸೊ ನಿಮ್ಮ ಪರ್ಸನ್ ಬಗ್ಗೆ ಇವಾಗ ಥಿಂಕ್ ಮಾಡ್ಬೋದು ನೀವು. ಓಕೆ, ಆ್ಯಂಡ್ ಅದಕ್ಕೂ ಮುಂಚೆ ಯಾರಿಗಾದರೂ ಬ್ರೇಸ್ಲೆಟ್ಸ್ ಬೇಕಿದ್ದರೆ ಸೊ ಅವೈಲಬಲ್ ಇದೆ. ನೀವು ಬುಕ್ ಮಾಡ್ಕೊಂಡಾದಮೇಲೆ ನಿಮಗೆ ಅಂತಲೇ ಅದನ್ನು ಮಾಡೋದು. ಸೊ ನೀವು ಬ್ರೇಸ್ಲೆಟ್ ಸಹ ಪರ್ಚೇಸ್ ಮಾಡ್ಬೋದು. ಸೊ ನೀವು ಬ್ರೇಸ್ಲೆಟ್ಸ್ನ ಪರ್ಚೇಸ್ ಮಾಡ್ಬೋದು. ಈ ಒಂದು ರೀಡಿಂಗ್ ಏನಿದೆ ನೋಡೋಣ. ಕರೆಂಟ್ಲಿ ಲಾಂಗ್ ಡಿಸ್ಟೆನ್ಸಲ್ಲಿ ಇರ್ಬೋದು, ನೀವು ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಆ್ಯಂಡ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ. ಹತ್ತಿರ ಇದ್ರೂ ದೂರ ಇರ್ಬೋದು. ಒಂದೇ ಕಡೆ ವರ್ಕ್ ಮಾಡ್ತಾಯಿದ್ರು ಸಹ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಕಾಂಟ್ಯಾಕ್ಟ್ ಇಲ್ಲ ಆ್ಯಂಡ್ ನಿಮ್ಮಿಬ್ಬರ ಮಧ್ಯೆ ಯಾವುದೇ ಕಮ್ಯುನಿಕೇಷನ್ ಇಲ್ಲ ಕರೆಂಟ್ಲಿ. ಕೆಲವ್ರಿಗೆ ಡೈಲಿ ನೋಡಿದ್ರೂ ಸಹ ಮಾತಾಡಿಸ್ದೇ ಇರೋವಂಥ ಸಿಚುವೇಶನ್ ಇರ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ನಿಮ್ಮ ಯೋಚನೆಗಳು ಬೇರೆ ಇದೆ ಆ್ಯಂಡ್ ನಿಮ್ಮ ಪಾರ್ಟ್ನರ್ ಅವರ ಯೋಚನೆಗಳೇ ಬೇರೆ ಇದೆ ಅಂತ ಹೇಳ್ಬೋದು. ಸೊ ನೀವು ಕೆಲವರಲ್ಲಿ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ಬೋದು, 555 ಟೆಕ್ನಿಕ್ ಯೂಸ್ ಮಾಡ್ತಾ ಇರ್ಬೋದು. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಬಂದು ಕರೆಂಟ್ಲಿ ಅವ್ರಿಗೆ ಒಂದು ಕಾನ್ಸ್ಟೆಂಟ್ ಮೈಂಡ್ ಇದೆ. ಅವ್ರಿಗೆ ಗೊತ್ತಿದೆ ಅವ್ರು ಏನು ಮಾಡ್ತಾ ಇದ್ದಾರೆ, ಏನು ಮಾಡಿದ್ರೆ ಸಿಚುವೇಶನ್ ಯಾವ ಥರ ಇರುತ್ತೆ. ಸೊ ಎಲ್ಲವೂ ಸಹ ಅವರಿಗೆ ಗೊತ್ತಿದೆ. ಒಂದು ಮೆಚ್ಯೂರ್ಡ್ ಪರ್ಸನ್ ಅಂತಲೇ ಹೇಳ್ಬೋದು. ತುಂಬ ಮೆಚ್ಯೂರಾಗಿ ಥಿಂಕ್ ಮಾಡ್ತಾರೆ. ಬಟ್ ಈ ರಿಲೇಷನ್ಶಿಪ್ಪಲ್ಲಿ ಕರೆಂಟ್ಲಿ ಒಂದು ಬ್ರೇಕ್ ತೊಗೊಳ್ಳೋಣ ಅಂತ ಹೇಳಿರ್ಬೋದು, ಅಥವಾ ಕಂಪ್ಲೀಟಾಗಿ ಬಿಟ್ಬಿಡು ಅಂತಲೇ ನಿಮಗೆ ಹೇಳಿರ್ಬೋದು. ಸೊ ನಿಮಗೆ ಅವರನ್ನು ಮೀಟ್ ಮಾಡಬೇಕು ಅನ್ನಿಸ್ತಾ ಇದೆ, ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಅವ್ರ ಕಡೆಯಿಂದ ಯಾವುದೇ ಪಾಸಿಟಿವ್ ರೆಸ್ಪಾನ್ಸ್ ನಿಮಗೆ ಸಿಗ್ತಾ ಇಲ್ಲ. ಅವರು ನಿಮ್ಮ ಹತ್ರ ಮಾತಾಡೋಕ್ಕೆ ಕರೆಂಟ್ಲಿ ರೆಡಿ ಇಲ್ಲ ಅಂತ ಬರ್ತಾ ಇದೆ. ಆ್ಯಂಡ್ ನಿಮಗೆ ಕೆಲವೊಬ್ಬರು ಕಡೆಯಿಂದ ಹೆಲ್ಪ್ ಸಿಗೋವಂಥ ಸಿಚುವೇಶನ್ ಇಲ್ಲಿ ಬರ್ತಾ ಇದೆ. ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಬೇರೆ ಯಾರೇ ನಿಮಗೆ ಹತ್ತಿರ ಇದ್ದರೂ ಅವ್ರ ಕಡೆಯಿಂದ ನಿಮಗೆ ಒಂದು ಹೆಲ್ಪ್ ಸಿಗ್ತಾ ಇದೆ. ಅದು ನಿಮ್ಮ ರಿಲೇಷನ್ಶಿಪ್ಗಾಗಿರ್ಬೋದು, ಆಲ್ಸೋ ನಿಮ್ಮ ಕರಿಯರ್ಗೋಸ್ಕರನೂ ಆಗಿರ್ಬೋದು. ಸೊ ನಿಮಗೆ ಇಲ್ಲಿ ಈ ಒಂದು ಮ್ಯಾರೇಜ್ ಬಗ್ಗೆನೇ ಒಂದು ಹೆಡ್ಡೇಕ್ ಆಗಿರ್ಬೋದು. ನನ್ನ ಮದುವೆ ಇವ್ರ ಜೊತೆ ಆಗುತ್ತಾ, ಇವ್ರು ನನ್ನ ಜೊತೆಗೆ ಚೆನ್ನಾಗಿರ್ತಾರೋ ಅನ್ನೋದೇ 24/7 ನಿಮಗೆ ಅದೇ ಒಂದು ದೊಡ್ಡ ಯೋಚನೆ ಆಗಿದೆ ಅಂತ ಹೇಳ್ಬೋದು.
ಆ್ಯಂಡ್ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ ಹೇಗಿದೆ ಅಂತ ಅಂದರೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಅನ್ನೋ ಥರ ನಿಮಗೆ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು. ಕರೆಂಟ್ಲಿ ಅವ್ರಿಗೆ ತುಂಬ ಸಲ ನಿಮ್ಮ ಜೊತೆ ಏನು ಮಾತಾಡ್ತಾಯಿದ್ರು ಮಾರ್ನಿಂಗ್ ಅಥವಾ ಈವ್ನಿಂಗ್ ತುಂಬ ಮಾತಾಡ್ತಿದ್ರಿ, ಒಂದು ಫೀಲಿಂಗ್ಸ್ನ ತುಂಬ ಶೇರ್ ಮಾಡ್ಕೊಂಡಿದ್ರಿ. ಕರೆಂಟ್ಲಿ ಅದೆಲ್ಲವೂ ಸಹ ಅವ್ರಿಗೆ ನೆನಪಾಗ್ತಾ ಇದೆ. ಬಟ್ ಅದ್ಯಾವುದನ್ನು ಅವರು ಎಕ್ಸ್ಪ್ರೆಸ್ ಮಾಡೋ ಅಂಥ ಸಿಚುಯೇಷನಲ್ಲಿ ಅವರಿಲ್ಲ. ನಿಮಗೆ ತುಂಬ ಓವರ್ ಥಿಂಕ್ ಮಾಡ್ತಾ ಇರ್ಬೋದು, ಅಥವಾ ಕೆಲವ್ರಿಗೆ ತುಂಬ ಅಳು ಕಂಟ್ರೋಲ್ ಮಾಡೋಕ್ಕಾಗದೇ ಇರ್ಬೋದು. ಸೊ ಡೈಲಿ ಅಳ್ತಾ ಇದ್ದೀರಾ, ಸೊ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ನಿಮಗೆ ಒಂದು ಸಿಚುವೇಶನ್ ಹೇಗಿದೆ ಅಂತ ಅಂದರೆ ಮನೆಯಲ್ಲೂ ಸಹ ನಿಮಗೆ ಪ್ರೆಷರ್ ಆಗ್ತಾ ಇರ್ಬೋದು ಬೇರೆ ಬೇರೆ ವಿಚಾರಗಳಿಗೆ. ಬಟ್ ನನ್ನ ಲೈಫಲ್ಲಿ ಯಾವುದು ಸರಿ ಇಲ್ವಲ್ಲ ಅನ್ನೋ ಒಂದು ಕೊರಗು ನಿಮ್ಮನ್ನು ಪದೇ ಪದೇ ಕಾಡ್ತಾ ಇರ್ಬೋದು. ಅವರು ಇಲ್ಲಿ ನಿಮಗೋಸ್ಕರ ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ಲೈಫ್ ಹೇಗೆ ಬರುತ್ತೋ ಹಾಗೆ ನಾನು ಮುಂದುವರಿತೀನಿ ಅನ್ನೋ ಮನೋಭಾವದಲ್ಲಿ ಅವರು ಇದ್ದಾರೆ. ಪ್ರೀತಿನ ಉಳಿಸ್ಕೊಬೇಕು ಅಥವಾ ನಿಮ್ಮನ್ನ ಉಳಿಸ್ಕೊಬೇಕು, ಅದಕ್ಕೆ ನಾನು ಎಷ್ಟು ರಿಸ್ಕ್ ಬೇಕಾದ್ರೂ ತೊಗೋತೀನಿ ಅಂತ ಮುಂಚೆ ಹೇಳ್ತಾಯಿದ್ರು. ಬಟ್ ಇವಾಗ ಯಾವುದೇ ಆ ಥರ ಸಿಚುಯೇಷನ್ ನಿಮಗೆ ಕಾಣಿಸ್ತಾ ಇಲ್ಲ. ಅವರು ಕಂಪ್ಲೀಟ್ಲಿ ಬೇರೆ ಯೋಚನೆದಲ್ಲೇ ಇದ್ದಾರೆ. ಸೊ ಈ ಒಂದು ನೋವು ಬೇಜಾರು ನಿಮಗೂ ಕಾಡ್ತಾ ಇದೆ. ಆ್ಯಂಡ್ ಅವರಿಗೆ ಕೆಲವೊಂದು ಬಾರಿ ರಿಗ್ರೆಟ್ಸ್ ಫೀಲ್ ಆದರೂ ಸಹ ಜಸ್ಟ್ ಈ ಥರ ಅವರು ಯೋಚನೆ ಮಾಡಿಕೊಂಡು ಅಲ್ಲಿ ನೆಕ್ಸ್ಟ್ ಅವ್ರ ಲೈಫ್ ಏನಿದೆ, ಅವ್ರ ಡೈಲಿ ರುಟೀನ್ ಏನಿದೆ ಅದನ್ನು ಮಾಡಿಕೊಂಡು ಹೋಗ್ತಾರೆ. ಬಟ್ ಯಾವಾಗಲೂ ಅದನ್ನೇ ಯೋಚನೆ ಮಾಡೋದಿಲ್ಲ ಅವರು. ಅವ್ರ ವರ್ಕಲ್ಲಿ ಅವರು ಬ್ಯುಸಿ ಆಗಿರ್ಬೋದು. ಆ್ಯಂಡ್ ನಿಮಗೆ ಇನ್ನೂ ಸಹ ಕೆಲವೊಂದು ಚಾಲೆಂಜಸ್ ಎದುರಾಗುವಂಥ ಡೇಸ್ ಅಂತಲೇ ಹೇಳ್ಬೋದು ಇದು. ಇನ್ನೂ ಬರೋ ದಿನಗಳಲ್ಲಿ ಇನ್ನೂ ಕೆಲವೊಂದು ಚಾಲೆಂಜಸ್ನ ನೀವು ಫೇಸ್ ಮಾಡಬೇಕಾಗತ್ತೆ. ಅದು ನಿಮ್ಮ ಮ್ಯಾರೇಜ್ ಬಗ್ಗೆ ಆಗಿರ್ಬೋದು ಅಥವಾ ನಿಮ್ಮ ಫೈನಾನ್ಷಿಯಲ್ ಸಿಚುಯೇಷನ್ ಬಗ್ಗೆ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಇಲ್ಲಿ ಮೇಜರ್ ಆಗಿ ಬರ್ತಾ ಇರೋವಂಥದ್ದು. ಫ್ಯಾಮಿಲಿ ಕಡೆಯಿಂದ ನಿಮಗೆ ಕೆಲವೊಂದು ರಿಸ್ಟ್ರಿಕ್ಷನ್ ಸ್ಟಾರ್ಟ್ ಆಗ್ಬೋದು. ಸೊ ಈ ಥರ ಎಲ್ಲವೂ ಸಹ ನಿಮ್ಮ ಲೈಫಲ್ಲಿ ಬರುವಂಥ ಚಾನ್ಸಸ್ ಇದೆ. ಸೊ ಇದಾಗಿತ್ತು ಇವತ್ತಿನ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್. ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಯಾರೆಲ್ಲ ನೋಡಿದ್ದೀರಾ, ಇನ್ ಕೇಸ್ ನಿಮಗೆ ಪರ್ಸನಲ್ ಕನ್ಸಲ್ಟೇಷನ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇರುತ್ತೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ದು ಆ ಒಂದು ವೀಡಿಯೋದು ಸಹ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನನ್ನ ವಾಟ್ಸಪ್ ಚಾನಲ್ ಲಿಂಕ್ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಸಹ ಜಾಯ್ನ್ ಆಗಬಹುದು. ಥ್ಯಾಂಕ್ ಯು.